ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹೃದಯಾಘಾತ ಆಗುವಂತದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆಯಲ್ಲ, ಇಡೀ ದೇಶದಾದ್ಯಂತ ಇದೊಂಥರ ಶಾಕಿಂಗ್ ನ್ಯೂಸ್. ಆಡುವ ವಯಸ್ಸಿನಲ್ಲೇ ಮಕ್ಕಳ ಹೃದಯ ಸ್ತಬ್ಧ ಆಗುತ್ತೆ. ಮಕ್ಕಳ ಹೃದಯಾಘಾತದ ಬಗ್ಗೆ ಕಿಮ್ಸ್ ಅಧ್ಯಯನವನ್ನ ಮಾಡಿರುವಂಥದ್ದು. ಆ ಒಂದು ಅಧ್ಯಯನದ ವರದಿಯ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದೆ. ಯಾಕೆಂದ್ರೆ ನಾವು ಬರೀ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದನ್ನ ದೊಡ್ಡವರಲ್ಲಿ ವಯಸ್ಕರಲ್ಲಿ ಮಾತ್ರ ಕಾಣ್ತಾ ಇರುವಂಥದ್ದಲ್ಲ. ಈಗ ಚಿಕ್ಕ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ದೇಶದ 13 ರಾಜ್ಯಗಳಲ್ಲಿ ಕಿಮ್ಸ್ ತಂಡದಿಂದ ಅಧ್ಯಯನ ಮಾಡಲಾಗಿದೆ. ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿಯೂ ಕೂಡ ಕಿಮ್ಸ್ ಅಧ್ಯಯನವನ್ನು ಮಾಡಿದೆ. ಕಿಮ್ಸ್ ಸಂಶೋಧನೆಯಲ್ಲಿ ಆಘಾತಕಾರಿ ಅಂಶ ಅದರಲ್ಲಿ ಗೊತ್ತಾಗ್ತಾ ಇದೆ. ಅಧ್ಯಯನದಲ್ಲಿ ಹೃದಯಾಘಾತಕ್ಕೆ ಕಾರಣಗಳನ್ನ ಪತ್ತೆ ಹಚ್ಚಲಾಗಿದೆ. 70% ಮಕ್ಕಳಲ್ಲಿ ಹೃದಯಾಘಾತದ ಅಂಶ ಪತ್ತೆಯಾಗಿದೆ. 70% ಇದೇ ತುಂಬಾ ಸೀರಿಯಸ್ ನೋಟ್. ಅಂದ್ರೆ 17% ಎಂಡೋಥೀಲಿಯಂ ಡ್ಯಾಮೇಜ್ ಆಗಿರುವಂಥದ್ದು ಕೂಡ ಪತ್ತೆ ಆಗಿರುವಂಥದ್ದು. ಇದರಿಂದ ಹೃದಯಾಘಾತ ಸೇರಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ಹಾರ್ಟ್ ಜೊತೆಗೆ ಕಿಡ್ನಿ ಸಮಸ್ಯೆಯೂ ಕೂಡ ಹೆಚ್ಚಾಗುವಂತ ಅಪಾಯ ಇದೆ. ಕಿಮ್ಸ್ ಅಧ್ಯಯನ ವಿಭಾಗದ ಡಾಕ್ಟರ್ ರಾಮ್ ಕವಲಗುಡ್ಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯದೊಳಗೆ ಮಾಡೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಸುಮಾರು 25 ಜಿಲ್ಲೆಗಳೊಳಗೆ ಮಕ್ಕಳನ್ನ ಇದನ್ನ ಈ ಅಧ್ಯಯನದೊಳಗೆ ತೊಗೊಂಡು ಮಾಡೀವಿ ನಾವು. ನಮ್ಗೆ ಇದ್ರೊಳಗೆ ಕಂಡು ಬಂದಿದ್ದೇನೆಂದ್ರೆ ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟಿ ಇತ್ತು, ಡಯಾಬಿಟಿಸ್, ಆಮೇಲೆ ಹೈಪರ್ ಟೆನ್ಷನ್, ಥೈರಾಯ್ಡ್, ಇದನ್ನೆಲ್ಲ ಪರೀಕ್ಷೆ ಮಾಡಿದ್ವಿ ಅಧ್ಯಯನದೊಳಗೆ. ಸೊ ಮಕ್ಕಳೊಳಗೆ ಸುಮಾರು 6 ರಿಂದ 14 ವಯಸ್ಸಿನ ಮಕ್ಕಳೊಳಗೆ ಪರೀಕ್ಷೆ ಮಾಡಿದ್ವಿ. ಅದರೊಳಗೆ ಸುಮಾರು 70% ಮಕ್ಕಳೊಳಗೆ ಆ ಅಪಾಯ ಅಂಶಗಳು ಕಂಡು ಬಂದಾವೆ. ಅದೇ ರೀತಿ ನಾವು ಒಂದು ಇಲ್ಲೇ ಕಾಲೇಜ್ ಮಕ್ಕಳಿಗೂ ನಾವು ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೂ ಒಂದು ಅಧ್ಯಯನ ಮಾಡಿದ್ವಿ. ಅದರೊಳಗೆ ಕಂಡು ಬಂದಿದ್ದಂದ್ರೆ ಇಲ್ಲಿ 62 ಏನು ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿದ್ವಿ. ಅದರೊಳಗೆ ಸುಮಾರು 90% ಮಂದಿಗೆ ಇದು ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ಕಂಡು ಬಂದದ. ನಮ್ಮ ಏನು ಅಧ್ಯಯನ ಮಾಡಿದಾಗ ಸಾವಿನ ಸಂಖ್ಯೆಗೋಸ್ಕರ ಅಲ್ಲ, ಅದರ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್, ಅದರ ಸಲುವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ನೋಡಿದಾಗ ಇವನ್ ಚಿಕ್ಕ ಮಕ್ಕಳಲ್ಲೂ ಕೊಲೆಸ್ಟ್ರಾಲ್ ಅಂಶಗಳು ಜಾಸ್ತಿ ಇರೋದು ಕಂಡು ಬಂದಿದೆ. ಇವುಗಳಿಗೆ ಕಾರಣ ಏನಂದರೆ ಸತತ ವ್ಯಾಯಾಮದ ಕೊರತೆ, ವ್ಯಾಯಾಮ ಮಾಡೋದೇ ಇಲ್ಲ ಮಕ್ಕಳು. ಆಮೇಲೆ ಜಂಕ್ ಫುಡ್ ತಿಂತಾರೆ. ಇವು ಎರಡೂ ಸರಿಯಾದರೆ ಇವು ಕಡಿಮೆ ಆಗುತ್ತೆ. ಇವು ಎರಡೂ, ಒಂದು ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂತ, ಇನ್ನೊಂದು ಲಿಪಿಡ್ ಅಬ್ನಾರ್ಮಲಿಟಿ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಕಿಮ್ಸ್ ಅಧ್ಯಯನ ವರದಿಯಲ್ಲಿ ಶಾಕಿಂಗ್ ನ್ಯೂಸ್ ಅದು. ಚಿಕ್ಕ ಮಕ್ಕಳಿಗೂ ಕೂಡ ಹೃದಯ ಹಾರ್ಟ್ ಅಟ್ಯಾಕ್ ಭೀತಿ ಇದೆ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಾಗಿರುವಂಥದ್ದು, ಉಲ್ಲೇಖ ಆಗಿರುವಂಥದ್ದು ಶಾಕಿಂಗ್ ನ್ಯೂಸ್. ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿಯ ಎಚ್ಚರಿಕೆಯ ಗಂಟೆ ಇದ್ದಂತಿದೆ ಇದು? ಪೃಥ್ವಿರಾಜ್, ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಬದಲಾದ ಜೀವನ ಶೈಲಿ ಇದರಿಂದ ಕಾರಣದಿಂದಾಗಿನೇ ಈ ರೀತಿಯ ಒಂದು ಬದಲಾವಣೆಗಳಂದ್ರೆ ಆ ಒಂದು ಹಾರ್ಟ್ ಅಟ್ಯಾಕ್ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಒಂದು ವರದಿ ಬಹಿರಂಗಗೊಂಡಿದೆ. ಮತ್ತು ಇನ್ನೂ ಒಂದೇನಂದ್ರೆ ದೈಹಿಕ ವ್ಯಾಯಾಮ ಮಾಡದೇ ಇರೋದು, ಅಂದ್ರೆ ನಿಯಮಿತವಾಗಿ ನಾವು ದೈಹಿಕ ವ್ಯಾಯಾಮ ಮಾಡಬೇಕು. ಆ ವ್ಯಾಯಾಮ ಮಾಡದೇ ಇರೋದು ಮತ್ತು ಜಂಕ್ ಫುಡ್ ತಿಂತಾ ಇರಬಹುದು ಇತ್ಯಾದಿಗಳ ಕಾರಣಕ್ಕಾಗಿ ಏನಂದ್ರೆ ಇಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಮತ್ತು ಹೈಪರ್ ಇದು ಆಗಿ ಮತ್ತು ಥೈರಾಯ್ಡ್ ಇತ್ಯಾದಿ ಸಮಸ್ಯೆಗಳಾಗಿ ಈಗ ಏನು ಮಕ್ಕಳಿಗಾಗಲಿ ಮತ್ತು ಯುವಕರಲ್ಲಿ ಈ ರೀತಿಯ ಒಂದು ಪ್ರಮಾಣ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅನ್ನೋ ಒಂದು ಅಂಶ ಈ ಒಂದು ವರದಿಯಲ್ಲಿ ಬಹಿರಂಗಗೊಂಡಿದೆ. ಈ ವರದಿಯನ್ನು ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಕಿಮ್ಸ್ ಸಂಶೋಧಕರ ತಂಡ ಮಾಡಿದೆ. ಈಗ ಏನಂದರೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟು ಬುಟ್ಟಿ ಅನ್ನೋ ಒಂದು ಮಾತನ್ನು ವೈದ್ಯರ ತಂಡ ಹೇಳ್ತಾ ಇದೆ. ಹೀಗಾಗಿ ಏನು ಆದಷ್ಟು ಪ್ರಿಕಾಷನ್ಸ್ ತಗೋಬೇಕು. ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದೆ ಈ ಒಂದು ಏನು ಮೈ ಮೇಲೆ ಹೇಳ್ಕೊಂಡಂಗೆ ಅಂದರೆ ಬರೀ ಕೇವಲ ಇಲ್ಲಿ ಏನು ಹಾರ್ಟ್ ಒಂದೇ ಅಲ್ಲ, ಕಿಡ್ನಿದು ಸಹ ಸಮಸ್ಯೆ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಂದರೆ ಒಂದಷ್ಟು ಕ್ರಮಗಳು ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸರ್ಕಾರನೂ ಸಹ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ನಿಟ್ಟಿನಲ್ಲಿ ಒಂದಷ್ಟು ತುರ್ತು ಕ್ರಮಗಳು ಕೈಗೊಳ್ಳಬೇಕಾಗಿದೆ ಅನ್ನೋ ಒಂದು ಮನವಿ ಕಿಮ್ಸ್ ವೈದ್ಯರದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮುಂದೇನು ಕ್ರಮ ಕೈಗೊಳ್ಳುತ್ತೆ ಮತ್ತು ಜನ ಏನು ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ತಾರೆ, ಅದ್ರ ಮೇಲೆ ಆ ಒಂದು ಅಪಾಯ ಯಾವ ರೀತಿ ಇದೆ, ಪ್ರಮಾಣ